ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರೂ ಹೆಂಗದಿರಪ್ಪ ಎಲ್ಲರೂ ಆರಾಮದಿರಿ ಅಂತೇಳಿ ತಿಳ್ಕೊತೀನಿ ನೋಡ್ರಿ. ನಾವು ಆರಾಮದೀವಿ ನೋಡ್ರಿ. ಇವತ್ತು ಏನು ಕೆಲಸ ನಡೆದೈತೆ ಅಂದ್ರೆ ಕಿಚನ್ ಕ್ಲೀನಿಂಗ್ ಕೆಲಸ ನಡೆದೈತೆ ನೋಡ್ರಿ. ಇದು ಗ್ಯಾಸ್ ಕಟ್ಟಿ ಹಿಂದೆ ಅಡುಗೆ ಮಾಡ್ತೀವಲ್ರಿ, ಗ್ಯಾಸ್ ಸಿಲಿಂಡ್ರ್ ಹಿಂದೆ ಅದೆಲ್ಲ ಸ್ವಲ್ಪ ಹೊಲಸಾಗೈತಿ. ಹಾಗಾಗಿ ಕ್ಲೀನಾಗಿ ತೊಳ್ಕೊಬೇಕಂತೇಳಿ ತೊಳ್ಕೊಳಕತ್ತೀನಿ ರೀ. ತೊಳ್ಕೊಳ್ದಷ್ಟೇ ಎಲ್ಲ ತಿಕ್ಕಾಕತ್ತೀನಿ ರೀ. ಬಾಂಡೆ ತಿಕ್ಕು ಕಾತ ಇರ್ತೈತಲ್ರಿ, ಆ ಕಾತ ತೊಂದು ಶಿಸ್ತಾಗೆ ಸ್ವಚ್ಛಗೆ ತಿಕ್ಕಾಕತ್ತೀನಿ ರೀ. ಭಾಳ ಅದು ಸ್ವಲ್ಪ ಜಿಗಿ ಗಟ್ಟದಂಗೆ ಆಗ್ಯದ. ಇದು ಮನಿನೂ ಭಾಳ ಹಳೇದೈತ್ರಿ. ಹಾಗಾಗಿ ಭಾಳ ಜಲ್ದಿನೇ ಹೊಲಸು ಆಲ್ರೆಡಿ ಫುಲ್ ಹೊಲಸೇ ಐತ್ರಿ ಇದು ಮನೆ. ಅದು ನಾವು ಬಂದು ಕ್ಲೀನ್ ಮಾಡೇ ಮಾಡಾಕ್ತೀವಿ. ಅದು ಎಲ್ಲಿ ಆಗ್ಬೇಕ್ರಿ, ಎಷ್ಟು ವರ್ಷಿನ ಹೊಲಸೈತಿ ಅದು ಅಂದ್ರೂ ನಮ್ಮ ಕೈಲಿ ಎಷ್ಟು ಸಾಧ್ಯ ಅಷ್ಟು ಕ್ಲೀನ ಮಾಡ್ಕೊಳಕತ್ತೀವಿ ನೋಡ್ರಿ. ಬರ್ರಿ ಹೆಂಗೆ ಮಾಡಾಕ್ತೀನಿ ನೋಡಾಕತ್ರಿ, ಬರ್ರಿ ನೋಡ್ರಿ. ಎಲ್ಲ ತಿಕ್ಕೊಳಕತ್ತೀನಿ. ಯಾಕಂದ್ರೆ ಕಿಚನ್ ಎಲ್ಲ ಕ್ಲೀನ್ ಇರಬೇಕಲ್ರಿ, ಅಂದ್ರೆ ನೀಟಿದ್ರೆ ಎಲ್ಲ ಚಲೋ ಅನ್ನಿಸ್ತೈತಿ. ಡಬ್ಬಿಗಳ್ದು ಅದು ನಿನ್ನೆ ತಿಕ್ಕಿಟ್ಟಿವಿ. ಡಬ್ಬಿದ ತಿಕ್ಕಿಡೋದು ಬ್ಲಾಗ ತೊಗೊಳಕ್ಕಾಗಿಲ್ಲ. ಕೆಳಗಿನ ಡಬ್ಬಿ ಅದು ಎಲ್ಲ ನಿನ್ನೆ ಸಂತಿ ತೆಗೆದು ಎಲ್ಲ ಡಬ್ಬಿ ಅಂದು ಏನೇನೈತೆ ನೋಡಿ ತೆಗೆದು ಮಾಡಿ ಎಲ್ಲ ಒಟ್ಟು ಡಬ್ಬಿಗಳು ತಿಕ್ಕಿ ಮಾಡಿ ಕೆಳಗೆಲ್ಲ ಸೆಟ್ ಮಾಡೀವ್ರಿ. ಈಗ ಮ್ಯಾಗಿಂದು ತಿಕ್ಕಾಕತ್ತೀನಿ ರೀ. ಅದು ಏನು ಸ್ವಚ್ಛ ಆಗೋ ಮಾತೇ ಇಲ್ಲ ಅನಿಸ್ತೈತ್ರೋ, ಅಷ್ಟು ಹೊಲಸಾಗಿಬಿಟ್ಟೈತ್ರಿ. ನಾನು ಮುಂಜಾನೆ ಎದ್ದು ತಿಕ್ಕಾಕೆ ಸ್ಟಾರ್ಟ್ ಮಾಡೀನಿ ರೀ. ಯಾಕಂದ್ರೆ ನಾಷ್ಟದ ಇನ್ನೂ ಬಾಂಡೆ ತಿಕ್ಬೇಕು. ನಮ್ಮ ಮನೆಯವರು ಇವತ್ತು ಜಲ್ದಿನೇ ಡ್ಯೂಟಿಗೆ ಹೋದ್ರು. ಅವರು ನಾಷ್ಟ ಮಾಡಲಿಲ್ಲ, ಹಂಗೆ ಹೋದ್ರು. ಹಂಗಾಕಿಸಿಂದ್ರೆ ಟೈಮ್ ಇತ್ತು. ನಮ್ಮ ಅತ್ತೆನೂ ನಾಷ್ಟ ಮಾಡ್ಲಾರೆ ಹಂಗೆ ಹೊರಗೆ ಹೋದರು. ನಮ್ಮ ಮಾಮನೂ ಮುಂಜಾನೆ ಹಂಗೆ ಹೋದ್ರು, ನಮ್ಮ ಬಾವನು ಹಂಗೆ ಹೋದ್ರು. ಹಾಗಾಗಿ ಟೈಮ್ ಸಿಕ್ತಲ್ರಿ ನನಗೆ. ಅದಕ್ಕೆ ಇವತ್ತು ಟೈಮ್ ಸಿಕ್ಕೈತಿ. ಕಿಚನ್ ಕ್ಲೀನ್ ಮಾಡಿದ್ರೈತೆ ಅಂಥೇಳಿ, ಕಿಚನ್ ಸ್ವಚ್ಛ ಮಾಡ್ಬೇಕಂತೇಳಿ ಫುಲ್ಲ ತಿಕ್ಕಾಕತ್ತೀನಿ ನೋಡ್ರಿ. ಸ್ವಲ್ಪ ಟೈಮ್ ಮುಂಜಾನೆ ಅದೆಲ್ಲ ನಾಷ್ಟದ ಮಾಡ್ಕೊತ ಕೂತೀವಿ ಅಂದ್ರೆ ಮತ್ತೆ ಅಷ್ಟೆಲ್ಲ ಇದು ಮಾಡ್ಕೊತ ಇದಕ್ಕೆ ಸ್ವಲ್ಪ ಟೈಮ್ ಸಿಗೋದು ಕಮ್ಮಿ ರೀ. ಇವತ್ತು ಸಿಕ್ಕೈತಿ. ಎಷ್ಟು ನೆಲ್ಕೈತಿ ಅಷ್ಟೆಲ್ಲ ತಿಕ್ಕೊಂಡಿನಿ ರೀ ಸ್ವಚ್ಛಗೆ. ತಿಕ್ಕೊಂಡು ನೀರುಗ್ಗಿ ಎಲ್ಲ ಹೊಲಸ ಕೆಡವಾಕತ್ತೀನಿ ನೋಡ್ರಿ. ಇದಕ್ಕೊಂದು ಹಿಂಗೆ ನಮ್ಮ ಬೆಳಗಾವಿ ಸೈಡ, ನಾವು ಬೆಳಗಾವ್ದಾಗ ಇದ್ದಾಗ ಕಡೆ ಸೈಡ್ ಇತ್ರಿ. ಆ ಗ್ಯಾಸ್ ಕಿಚನ್ ಕಟ್ಟಿ ಗ್ಯಾಸ್ ಇರ್ತೈತಲ್ರಿ, ಅದಕ್ಕೆ ಹಿಂಗೆ ಒಂದು ಸಪೋರ್ಟಿವ್ ಆಗಿ ಒಂದು ಪರ್ಸಿ ಬರ್ತಿತ್ತು. ಆ ಪರ್ಸಿ ಬಂದ್ರೆ ನಾವು ಎಷ್ಟೇ ಏನೇ ಕ್ಲೀನ್ ಮಾಡ್ಕೊಂಡ್ರೆ ದಿನ ತೊಳ್ಕೊಂಡ್ರೆ ನೀರು ಒಂದು ಹನಿ ಕೆಳಗೆ ಬರಲ್ರಿ. ಆ ಥರ ಸಿಸ್ಟಮ್ ಇತ್ತು. ಬಟ್ ಇದು ಹಿಂಗೆ ಅದು ಈ ಮನೆ ಹಂಗಿಲ್ರಿ. ಏನಾರೇ ನಾವು ಒಂದು ಹನಿ ನೀರು ಚೆಲ್ಲಿದ್ರು ಸೀದಾ ತಳಗೆ ಬರ್ತಾವ್ರಿ. ಒಂದಿಷ್ಟು ಚಹಾ ಚೆಲ್ಲಿದ್ರೆ ಏನೇ ಚೆಲ್ಲಿದ್ರು ಸೀದಾ ತಳಗೆ ಬರ್ತೈತೆ ನೋಡ್ರಿ. ಅದಕ್ಕೆ ಹಂಗೈತಿ ಈ ಸಿಸ್ಟಮ್. ಏನು ಮಾಡೋದ್ರಿ ಅಂದ್ರೂ ತೊಳ್ಕೊಳಕ್ಕೆ ಗಾಮ ಆಗೋದಿಲ್ಲ. ಒಟ್ಟು ನೀರು ಕೆಳಗೆ ಬಿದ್ದರೆ ಬೀಳಲ್ಯಾಕ. ಮತ್ತು ಪರ್ಶಿ ಒರೆಸ್ಕೊಂಡ್ರೆ ಆಯ್ತು. ಇವತ್ತು ಹೆಂಗಿದ್ರು ಶುಕ್ರವಾರ ರೀ, ಇದು ಶುಕ್ರವಾರ ಬ್ಲಾಗ. ಹೆಂಗಿದ್ರು ಪೂಜೆ ಮಾಡೋದೈತಿ, ಪರ್ಶಿ ಒರೆಸ್ಕೋಬೇಕು. ಹಾಗಾಗಿ ಇದು ಚೆಲ್ಲಿ ಹೆಂಗಾರೆ ಮಾಡಿ ತೊಳೆದ್ರಾಯ್ತು. ಮೊದಲು ಇದನ್ನು ನೀಟ್ ಮಾಡ್ಕೊಳಮ್ಮ ಅಂಥೇಳಿ ಪ್ಲ್ಯಾನ್ ಹಾಕಿ ಇವತ್ತು ಮುಂಜಾನೆ ಎದ್ದು ನಿಂತು ಬಿಟ್ಟಿನಿ ನೋಡ್ರಿ. ನೀವು ಹಿಂಗೆ ಯಾವಾಗ ಮಾಡ್ತೀರಿ ಹೇಳ್ರಿ. ನಾನು ಅವಾಗವಾಗ ಮಾಡ್ತಿರ್ತೀವಿ. ಅವಾಗವಾಗ ಮಾಡಿದ್ರೂ ಅದು ಮತ್ತೆ ಹಂಗೆ ಆಗ್ತೈತ್ರಿ. ಎಷ್ಟು ನೀಟ್ ಇಟ್ರೂ ಹಂಗೆ ಆಗ್ತಿರ್ತೈತಿ. ಪದೇ ಮಾಡೋದ್ರಿಂದ ಮನೆ ಕ್ಲೀನ್ ಇರ್ತೈತಿ. ಹಂಗೆ ವಾರದಾಗ ಒಂದ್ಸಲ 15 ದಿನಕ್ಕೆ ಒಂದ್ಸಲ ಎಲ್ಲ ಫುಲ್ಲ ಕ್ಲೀನ್ ಮಾಡ್ಕೊತ ಇದ್ರೆ ಮನೆ ಸ್ವಚ್ಛ ಇರ್ತೈತಿ ನೋಡ್ರಿ. ಬರ್ರಿ ಮತ್ತು ಈ ಕಡೆ ಸೈಡಿಂದಿಟ್ಟು ತಿಕ್ಕೋತೀನಿ. ಮತ್ತು ನೋಡ್ರಿ, ಮನೆ ಸ್ವಚ್ಛ ಇದ್ರೆ ಮನಸ್ಸು ಭಾಳ ಅಂದ್ರೆ ಭಾಳ ಸ್ವಚ್ಛ ಇರ್ತೈತಿ, ಪ್ರಶಾಂತವಾಗಿರ್ತೈತಿ. ಮನೆ ಹೊಲಸಿತ್ತಂದ್ರೆ ಮನಸ್ಸು ಭಾಳ ಒಂಥರ ಗೊಂದಲದಾಗ ಒಂಥರ ಕಸಿ ಬಿಸಿ ಇರ್ತೈತ್ರಿ. ಅದಕ್ಕೆ ಮನೆ ಯಾವಾಗಲೂ ನೀಟಾಗಿ ಇಟ್ಕೋಬೇಕ್ರಿ. ಮನೆ ನೀಟ್ ಇರಲಿಲ್ಲ ಅಂದ್ರೆ ಮನಸ್ಸು ಸ್ವಚ್ಛ ಇರಲ್ರಿ, ಒಂಥರ ಕಸಿ ಬಿಸಿ ಇರ್ತೈತೆ ಅಂತ ಹೇಳ್ತೀನಿ ನೋಡ್ರಿ. ಹಂಗೆ ಗ್ಯಾಸ್ ಕಟ್ಟಿನೂ ಸೈಡ್ ಗ್ಯಾಸ್ನು ಆ ಸೈಡಿಂದದ ಒಲಿ ಸೈಡಿಂದದ ಎಲ್ಲ ತಿಕ್ಕೊಳಕತ್ತೀನಿ ರೀ ನೀಟಾಗೆ. ಆಯ್ತು ರೀ, ಗ್ಯಾಸ್ ಕಟ್ಟಿ ಎಲ್ಲ ತಿಕ್ಕೋದು ಮುಗೀತು. ಹಂಗೆ ಕೆಳಗೆ ಸಿಕ್ಕಾಪಟ್ಟೆ ನೀರು ಚೆಲ್ಲಿದವಲ್ರಿ. ಆ ನೀರನ್ನ ತೊಳ್ಯಾಕತ್ತೀನಿ ರೀ. ನಮ್ಮ ಅಕ್ಕ ನಗ್ಸಾಕತ್ತಾಳ ನೋಡ್ರಿ, ನಮ್ಮ ತಂಗಿ ಹೆಂಗೆ ಕೆಲಸ ಮಾಡಾಕತ್ತಾಳ ಅಂಥೇಳಿ ಹೇಳಾಕತ್ತಾಳ. ಹಾಗಾಗಿ ನಾನು ಸ್ವಲ್ಪ ನಗಾಕತ್ತಿದ್ದೆ ರೀ. ಕೆಳಗೆಲ್ಲ ಫುಲ್ ನೀರಾಗಿದ್ದ, ಹಾಗಾಗಿ ಅವೆಲ್ಲ ನೀಟಿಗೆ ಒತ್ತಾಕತ್ತೀನಿ. ಅಲ್ಲಿ ಕೆಳಗೆ ನೀರು ಹೋಗಾಕ ಪ್ಲೇಸ್ ಐತ್ರಿ, ಅಲ್ಲಿ ಇದು ಮಾಡಾಕತ್ತೀನಿ. ಹಂಗೆ ಮತ್ತು ಸಿಂಕ್ ಸೈಡಿಂದು ಎಲ್ಲ ತಿಕ್ಕೊಂಡೆ ರೀ ಸ್ವಚ್ಛಗೆ. ಮತ್ತು ಒಟ್ಟು ಗ್ಯಾಸ್ ಕಟ್ಟಿ ಇನ್ನೊಂದು ಚೂರು ಒರೆಸ್ಕೊಂಡೆ. ಅದು ಒರೆಸ್ಕೊಂಡು ಈಗ ಕೆಲಸ ಮುಗೀತು ನೋಡ್ರಿ. ಕಿಚನ್ ಕ್ಲೀನಿಂಗ್ ಕೆಲಸ ಆಯಿತು. ಇಷ್ಟು ಕೆಲಸ ಮಾಡ್ಕೊಂಡ್ರು ಇನ್ನೂ ಸ್ವಲ್ಪ ನೋಡ್ರಿ ಹೆಂಗೆ ಕಾಣಾಕ್ತೈತಿ. ಭಾಳ ಹಳೆ ಮನೆ ಐತಿ, ಭಾಳ ಅಂದ್ರೆ ಭಾಳ ಹಳೆ ಮನೆ ಐತಿ. ಎಲ್ಲ ಫುಲ್ ಇದು ಐತಿ. ಅದಕ್ಕೆ ಮನೆ ಚೇಂಜ್ ಮಾಡ್ಬೇಕನ್ನಾಗ್ತೀವಿ. ನಮಗೂ ಮನೆ ಸಿಗಾಕತ್ತಿಲ್ರಿ ನೋಡ್ರಿ. ಇಲ್ಲಿದು ಎಲ್ಲ ಕ್ಲೀನ್ ಮಾಡ್ಕೊಂಡಿವಿ, ನಿನ್ನೆನೇ ಮಾಡೀವಿ ಇಲ್ಲಿದು ನೋಡ್ರಿ.
ಇಷ್ಟೇ ಹೀಗೆಲ್ಲ ಡಬ್ಬಿ ಇಟ್ಟಿವಿ. ಇಲ್ಲಿ ಚಿಕಡಿ ಅದು ಅಕ್ಕಿ ಇಟ್ಟಿವಿ, ಬ್ಯಾಳಿ ಇದೆಲ್ಲ ಇಲ್ಲೇ ಐತಿ. ಇಲ್ಲಿ ಗೋಧಿ ಹಿಟ್ಟಿನ ಡಬ್ಬಿ, ಜೋಳದ ಹಿಟ್ಟಿನ ಡಬ್ಬಿ ಈ ಕಡೆ ಇಟ್ಟಿವಿ. ಖಾರದ ಡಬ್ಬಿ, ದೊಡ್ಡ ಖಾರದ ಡಬ್ಬಿ ಕಡೆ ಇಟ್ಟಿವಿ. ನೋಡಿದ್ರಲ್ಲ ಕಿಚನ್ ಹೆಂಗೆ ಮಸ್ತ್ ಅನ್ಸಕತ್ತೈತಲ್ರಿ. ಅಂದ್ರೂ ಇನ್ನೂ ಸ್ವಲ್ಪ ಎಲ್ಲ ಇದನ್ನೇ ಐತಿ ಬಿಡ್ರಿ. ಏನು ಮಾಡೋದು, ಇಲ್ಲಿ ಎಲ್ಲ ಕೆಳಗೆ ನೀಟಾಗಿ ಪರಿಚಿ ಒರೆಸ್ಕೊಂಡಿನಿ, ಗ್ಯಾಸ್ ಕಟ್ಟಿ ತಿಕ್ಕೊಂಡಿನಿ, ಎಲ್ಲ ಫುಲ್ 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 ಮ್ಯಾಗಿಂದ ಅದೆಲ್ಲ ವಿಡಿಯೋದಾಗ ಅದೆಲ್ಲ ಹೊಲಸು ಬರಾಕತ್ತಿತ್ತು. ಅದು ಹೊಲಸು ಆಗಿತ್ತು ನೋಡ್ರಿ. ಅಷ್ಟು ತಿಕ್ಕಿನಂದ್ರೆ ಇನ್ನೂ ಸ್ವಲ್ಪ ಸ್ವಲ್ಪ ಬಾಕಿ ಹಂಗ ಐತಿ. ಜೂಮ್ ಆಗಿ ತೋರಿಸಿದ್ರೆ ಇರಲಿ, ಏನೂ ಮಾಡೋಕ್ಕಾಗಲ್ಲ. ಹಳಿ ಮನೆ ಐತಿ, ಭಾಳ ಹಳಿ ಮನೆ ಐತಿ. ಸಿಂಕ್ನು ಎಲ್ಲ ಫುಲ್ ಕ್ಲೀನ್ ಮಾಡೀನಿ. ಇಷ್ಟೆಲ್ಲ ಮಾಡಿದ್ರು ನೋಡ್ರಿ. ಈಗ ಈ ಒಂದು ಬುಟ್ಟಿ ಬಾಂಡೆ ಅದಾವ್ರಿ. ಇದು ಬರೇ ಒಂದು ಹೊತ್ತಿಂದ ರಾತ್ರಿ. ಇನ್ನೂ ನಾಷ್ಟ ಎಲ್ಲ ಏನೂ ಇಲ್ಲ, ಮುಂಜಾನೆ ಇದೇ ಕೆಲಸ ಮಾಡೀನಿ. ಈಗ ಇವು ಹುಡುಗರು ಸುಟ್ಟಿ ಐತಲ್ಲ, ಹಾಗಾಗಿ ನಮ್ಮ ಮನೆಯವ್ರನ್ನ ಡ್ಯೂಟಿ ಮುಂಜಾನೆ ಹೋದರು ನೋಡ್ರಿ. ಬಾಂಡೆ ಒಂದು ಬುಟ್ಟಿ ಬಾಂಡೆ ಅದಾವ ನಮ್ಮ ಮನ್ಯಾಗ. ಬಾಂಡೆ ಬಟ್ಟಿ ನೋಡಿ ಎಲ್ಲರೂ ಯವ್ವ ಅಂತಾರೆ, ಅಷ್ಟು ಬಾಂಡೆ ಇರ್ತಾವೆ, ಬಟ್ಟೆ ಇರ್ತಾವೆ ನಮ್ಮ ಮನ್ಯಾಗ. ಈಗ ವರ್ಷಿ ಇದೆಲ್ಲ ಇನ್ನೊಂದೆಲ್ಲ ಆರ್ಬೇಕು. ನೋಡ್ರಿ ಹೆಂಗಾಗೈತಿ. ಮೊನ್ನೆ ಎಲ್ಲ ಕಿಟಕಿ ಅದು ಒರೆಸ್ಕೊಂಡಿವ್ರಿ. ಅದು ಬ್ಲಾಗ್ ತೊಗೊಳಕ್ಕಾಗಲಿಲ್ಲ, ತೋರ್ಸೋಕ್ಕಾಗಲಿಲ್ಲ. ಮೊನ್ನೆ ಕಿಟಕಿ ಅದು ಎಲ್ಲ ಫುಲ್ ಕ್ಲೀನ್ ಮಾಡ್ಕೊಂಡಿವ್ರಿ. ಈಗ ಒಂದಿಷ್ಟು ಬಾಂಡೆ ತಿಕ್ಕೊಂಬಂದು ಜಳಕ ಮಾಡಿ ಬಂದು ನಾಷ್ಟ ಮಾಡ್ಬೇಕ್ರಿ. ಫುಲ್ ಅಂದ್ರೆ ಫುಲ್ ಹೊರಗಡೆ ಆಗೈತಿ. ನಮ್ಮ ಅಕ್ಕ ಕಸ ಹುಡುಗಿ ಎಲ್ಲ ಕಡೆಗೆ ಪರಿಶಿ ಒರೆಸ್ಕೊಂಡಾಳ. ನಾನು ಇದಿಷ್ಟು ಕೆಲಸ ಮಾಡ್ಕೊಂಡೆ. ಈಗ ಅವಿಷ್ಟು ಬಾಂಡೆ ತಿಕ್ಕೊಂಬಂದು ನಾನು ನಾಷ್ಟ ಮಾಡ್ತೀನಿ. ಅಕ್ಕಿ ಬಟ್ಟೆ ತೊಳಿತಾಳ್ರಿ. ಇದು ನಮ್ಮ ಡೈಲಿ ರುಟೀನ್. ನಮಗೆ ಕಾಮಿಡಿ ವಿಡಿಯೋ, ಶಾರ್ಟ್ ವಿಡಿಯೋ ಮಾಡಾಕ ನೀವೆಲ್ಲ ನೋಡಿರ್ತೀರಿ. ಯಪ್ಪ ಅವ್ರ ಇವರು ಎಸ್ ಅವರೇ ನಾವು. ಅವಾಗ ಹಂಗಿರ್ತೀವಿ, ಈಗ ಮನೆ ಕೆಲಸ ಮಾಡಾಕ ಹಿಂಗಿರ್ತೀವಿ ನೋಡ್ರಿ. ನಾವು ಬರೀ ಹಂಗಿದ್ರೆ ಮನೆ ಭಾಳ ಕೆಲಸ ಎಲ್ಲ, ಮನೆ ಭಾಳ ಹೊಲಸಿರ್ತೈತಿ. ಹೊಲಸಂದ ಅಷ್ಟಿಷ್ಟ ಅಲ್ರಿ, ಹಂಗಿರ್ತೈತಿ. ಹಂಗಿದ್ದವರು ಹಿಂಗಿದ್ದವರು ಹಂಗೂ ಫುಲ್ ಎಲ್ಲ ನೋಡ್ಕೋಬೇಕ್ರಿ. ಎರಡು ಕಡೆ ಹೆಂಗ ಮೇಂಟೈನ್ ಮಾಡ್ಬೇಕ್ರಿ. ಬರೀ ವಿಡಿಯೋ ಮಾಡ್ತೀವಿ, ಮನೆ ಕೆಲಸ ಮಾಡಲ್ಲ ಅಂದ್ರೆ ನಮ್ಮ ಅತ್ತಿ ಮಾವ ನಮ್ಗೆ ಒದ್ದು ಹೊರಗೆ ಹಾಕ್ತೀನಿ. ನಡಿ ನಿಮ್ಮ ಮಾವಪ್ಪನ ಮನೆಗೆ ಅಂತೇಳಿ. ಮತ್ತು ಉಣ್ಣಾಕ ತಿನ್ನಕ ಎಲ್ಲ ಬೇಕಲ್ರಿ ನೀಟಾಗಿ. ಎಲ್ಲ ಮನೆಗೆ ಮಂದಿ ಬರ್ತಾರ ಹೋಗ್ತಾರ. ಹಾಗಾಗಿ ಇದಿಷ್ಟು ಇವತ್ತ ಕೆಲಸ ಮಾಡ್ಕೊಂಡೇರಿ. ಬರೀ ಮತ್ತೆ ಮುಂದಿನ ಕೆಲಸ ಮಾಡ್ಕೊಂಡು ಬಡ ಬಾಂಡೆ ತಿಕ್ಕೊಂಬರ್ತೀನಿ. ಬಂದು ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ರೀ. ಇವತ್ತು ನಾನು ನಿಮಗೆ ಒಂದು ಡಯಟ್ ರೆಸಿಪಿ ಹೇಳ್ತೀನಿ. ಡಯಟ್ ರೆಸಿಪಿ ಏನಂಬುದು ನೋಡಾಕತ್ರಿ. ಬರೀ ಮಾಸ್ತಾಗಿ ಹೇಳ್ತೀನಿ. ನಾನು ವೆಯ್ಟ್ ಲಾಸ್ ಮಾಡ್ಕೊಂಡು ಇದ್ರ ಬಗ್ಗೆ ಹೇಳ್ತೀನಿ. ಬರೀ ಈಗ ಬಾಂಡೆ ತಿಕ್ಕೊಂಬಂದು ಬ್ಲಾಗ್ನ ಕಂಟಿನ್ಯೂ ಮಾಡಿ. ಬಾಂಡೆ ತಿಕ್ಕೊಂಬಂದು ಎಲ್ಲ ಡಬ್ಬ ಹಾಕ್ತೇವೆ ರೀ. ಡಬ್ಬ ಹಾಕಿ ಸ್ನಾನ ಮಾಡ್ಕೊಂಬಂದೆ. ತಲೆ ತೊಗೊಂಡಿನಿ ರೀ. ಸ್ವಲ್ಪ ಕೂದಲ ಆರ್ಲಿ ಅಂತೇಳಿ ಬಿಟ್ಟಿದ್ದೆ. ಸ್ವಲ್ಪ ಹೌದಲ್ಲ ನಂಗೆ ಅರವ ಇನ್ನೂ ಫುಲ್ ಅಂದ್ರೆ ಫುಲ್ ಹಸಿ ಅದಾವ. ಹಂಗೆ ಕೊಡಾಕತ್ತೀನಿ ನೋಡ್ರಿ. ಕೂದಲ ಬಿಡೋದು ಬೇಡ, ಹಂಗೆ ಸ್ವಲ್ಪ ಹಿಂದೊಂದು ಕ್ಲಿಪ್ ಹಚ್ಚಿದ್ರಾಯ್ತು ಅಂತ ಹೇಳ್ಕಿಸಿಂದ ಸ್ವಲ್ಪ ಹಿಕ್ಕೊಳಕತ್ತೀನಿ ರೀ. ದೇವ್ರದ ಪೂಜೆ ನಮ್ಮ ಅಕ್ಕ ಮಾಡಾಕತ್ತಾಳ. ಪೂಜೆ ಕೆಲಸ ಹಾಕಿಂದ ನಡೆದೈತಿ. ನಂದು ಈ ಕಡೆ ಕೆಲಸ ನಡೆದೈತಿ. ಹಂಗೆ ಇಬ್ಬರು ಫುಲ್ಲ ಬ್ಯುಸಿ ಅಂದ್ರೆ ಬ್ಯುಸಿ ಇದೀವಿ. ಮಾರ್ನಿಂಗ್ ಟೈಮ್ ಹಂಗೆ ನೋಡ್ರಿ ಫುಲ್ಲ ಬ್ಯುಸಿ ಇರ್ತೀವಿ. ಆಯಿತು, ತಲೆ ಇಕ್ಕೊಂಡ ಒಂದು ಸ್ವಲ್ಪ ನಮ್ಮ ಮಾಮೂಲಿ ಕ್ರೀಮ್ ನಿಮ್ಗೆ ಗೊತ್ತೈತಿ, ಒಂದು ಬ್ಲಾಗ್ ಒಳಗೆ ತೋರಿಸಿನಿ ನಾನು ಯಾವ ಕ್ರೀಮ್ ಯೂಸ್ ಮಾಡ್ತೀನಿ ಅಂಥೇಳಿ. ಹಂಗೆ ಅದು ಸ್ವಲ್ಪ ಕ್ರೀಮ್ ಹಚ್ಕೊಂಡೆ. ಕ್ರೀಮ್ ಹಚ್ಕೊಂಡು ಸ್ಟಿಕ್ಕರ್ ತೊಗೊಂಡು ಕೈಗೆ ಹಚ್ಕೊಂಡಿದ್ದೆ ರೀ. ಅದಿಷ್ಟು ಸ್ಟಿಕ್ಕರ್ ಇಟ್ಟೆ. ಹಂಗೆ ಮತ್ತು ಒಂದು ಲಿಪ್ಟಿಕ್ ಹಚ್ಬೇಕಲ್ರಿ, ಹಾಗಾಗಿ ಲಿಪ್ಟಿಕ್ ತೊಗೊಳಕತ್ತೀನಿ ನೋಡ್ರಿ. ಅದಕ್ಕಿಂತ ಮುಂಚೆ ಲಿಪ್ ಬಾಮ್ ಹಚ್ತೀನಿ ರೀ. ತುಟ್ಟಿಗೆ ಲಿಪ್ಟಿಕ್ ಹಚ್ಚೋಕ್ಕಿಂತ ಮುಂಚೆ ಮೊದಲ ಲಿಪ್ ಬಾಮ್ ಹಚ್ಚಿ ತುಟ್ಟಿಗೆ ಲಿಪ್ಟಿಕ್ ಹಚ್ಚಿರ್ತೇಳಿ ನಾನು ಸಜೆಷನ್ ಮಾಡ್ತೀನಿ ರೀ. ಯಾಕಂದ್ರೆ ನಾನು ಮೊದಲ ಹಂಗೆ ಹಚ್ಕೋತಿದ್ದೆ. ನನ್ನ ತುಟ್ಟಿ ಕಪ್ಪಾಗ್ಯಾವ, ನೀವು ನೋಡ್ಬೋದು. ನಾನು ಲಿಪ್ಟಿಕ್ ಹಚ್ಕೊಳ್ಳಾರೆ ಮಾಡಿದ್ರೆ ಒಂದು ಚೂರು ಕಪ್ ಅನ್ನಿಸ್ತಾವೆ ತುಟ್ಟಿ. ಹಾಗಾಗಿ ತುಟ್ಟಿಗೆ ಲಿಪ್ಟಿಕ್ ಹಚ್ಕೊಳ್ಳೋಕ್ಕಿಂತ ಮುಂಚೆ ಲಿಪ್ ಬಾಮ್ ಹಚ್ಚಿರಿ ಅಂತ ಹೇಳ್ಕಿಸಿಂದ ಹೇಳ್ತೀನಿ ನೋಡ್ರಿ. ನನ್ನ ಲುಕ್ ಹೆಂಗೆ ಕಾಣಕತ್ತೈತಿ. ಅಗ್ದಿ ಸಿಂಪಲಾಗಿ ಮಸ್ತಾಗಿ ರೆಡಿಯಾಗಿ ನಿಲ್ರಿ. ನನಗಂತೂ ನಾನು ಇಷ್ಟ ಆಗ್ತೀನಿ, ನಿಮಗೂ ನಾನು ಇಷ್ಟ ಆಗಕತ್ತೀನಿ ಅಂಥೇಳಿ ಭಾವಿಸ್ತೀನಿ ರೀ. ಬರ್ರಿ ಹಂಗಾಗಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹೋಗಿ ನಿಮ್ಗೆ ಡಯಟ್ ರೆಸಿಪಿ ತೋರಿಸ್ತೀನಿ ಅಂತ ಹೇಳೀನಿ. ಬರ್ರಿ ನಿಮ್ಗೆ ಇವತ್ತು ಒಂದು ಡಯಟ್ ರೆಸಿಪಿನ ತೋರಿಸ್ತೀನಿ. ನಿಮ್ಗೆ ಸಣ್ಣ ಆಗಾಕ ಅಗ್ದಿ ಅನುಕೂಲ ಆಗಂಥದ್ದು ತೋರಿಸ್ತೀನಿ ರೀ. ನನ್ನ ಮಗ ಬಂದು ನನಗೆ ಮುದ್ದು ಮಾಡಾಕತ್ತಾನ ರೀ, ನನ್ನ ದೊಡ್ಡ ಮಗ. ಹಂಗೆ ಬಂದೇವು ನೋಡ್ರಿ. ಕಿಚನ್ಗೆ ಬಂದ್ವಿ. ಈಗ ಕಿಚನ್ದಂದು ಕೆಲಸ ಸ್ಟಾರ್ಟ್ ಮಾಡ್ಬೇಕು ರೀ. ಹೋಗಿ ಬರೋದ್ರಾಗ ನನ್ನ ಮಕ್ಕಳೆಲ್ಲ ಮತ್ತು ಅವಳೆಲ್ಲ ಕಿತ್ತಾಡಿ ಇಟ್ಬಿಟ್ಟಾರಿ. ಅಪ್ಪ ನೋಡಿ ಬೈದೆ ರೀ. ಮತ್ತು ಎಲ್ಲ ಉಪ್ಪಿಂದ ಅದು ಇದು ತಂದು ಅಲ್ಲಿ ಇಲ್ಲಿ ಎಲ್ಲ ಇಟ್ಬಿಟ್ರೆ ಇವ ಊಟ ಮಾಡಾಕ್ತಾನ. ಇನ್ನೊಂದು ಸ್ವಲ್ಪ ಅನ್ನ ಹಾಕಮ್ಮ ಅಂತಂದ. ಅವ್ರ ತಾತ ತಂದಿದ್ದು ಅನ್ನ ಇತ್ತು, ಹಾಕ್ದೆ ರೀ. ಇನ್ನು ಅನ್ನ ಜಾಮ ತಿತ್ತಾನಂತ್ರಿ ಅವ. ಬರೀ ಮುಂದಿನ ಬ್ಲಾಗ್ನ ಕಂಟಿನ್ಯೂ ಮಾಡೋಣ. ಹಾಯ್, ಎಲ್ಲರಿಗೂ ನಮಸ್ಕಾರ ರೀ. ಬರ್ರಿ ಇವತ್ತು ನಾನು ನಿಮ್ಗೊಂದು ಡಯಟ್ ರೆಸಿಪಿನ ಹೇಳ್ತೀನಿ. ಮಸ್ತಂದು ಒಂದು ಡಯಟ್ ರೆಸಿಪಿ ಮಾಡಿ ತೋರಿಸ್ತೀನಿ ರೀ.
ಎಲ್ಲ ಕೆಲಸ ಮುಗಿಸ್ಕೊಂಬಂದೆ. ಜಕ ಆಯ್ತು. ಟೈಮ್ 11 ಆಗಾಕ ಬಂದೈತಿ. ನಾ 11 ಆಗಿಲ್ಲ, ಇನ್ನೊಂದು 10-15 ನಿಮಿಷ 20 ನಿಮಿಷ ಕಡಿಮೆ ಐತ್ರಿ. ಎಲ್ಲಾರ್ದು ನಾಷ್ಟ ಆಗೈತಿ, ಎಲ್ಲಾರ್ದು ನಾಷ್ಟ ಮುಗ್ದೈತಿ. ನಂದು ಡಯಟ್ ರೆಸಿಪಿನ ನಾನು ಮಾಡ್ಕೋಬೇಕ. ನಮ್ಮ ಅಕ್ಕ ಬಟ್ಟೆ ತೊಳಕ್ ಹೋಗ್ಯಾಳ. ಈಗ ನಂದಿಟ್ಟು ಡಯಟ್ ರೆಸಿಪಿ ಆದ್ರೆ ಮುಗೀತ್ರಿ. ನೋಡಿ ಕಿಚನ್ ಎಲ್ಲ ಮುಂಜಾನೆ ಕ್ಲೀನ್ ಮಾಡಿದ್ದೆಲ್ಲ ಹೆಂಗೆ ಕಾಣಿಸತೈತಿ ಹೇಳ್ರಿ. ಎಷ್ಟು ಕ್ಲೀನ್ ಮಾಡಿದ್ರಿ ಈ ಮನೆ ಅಂತೂ ಸ್ವಲ್ಪ ಹೊಲಸೆ ಕಾಣ್ತೈತ್ರಿ. ಯಾಕಂದ್ರೆ ಈ ಮನೆ ಭಾಳ ಅಂದ್ರೆ ಭಾಳ ಹಳಿದೈತ್ರಿ, ಹಾಗಾಗಿ ಸ್ವಲ್ಪ ಭಾಳ ಹೊಲಸು ಕಾಣ್ತೈತ್ರಿ. ಬರ್ರಿ ನನಗೆ ಮಾಡೋದು ಹೆಂಗೆ ನೋಡ್ರಿ. ಇದ್ರಾಗ ನಾನು ಬ್ಯಾಳಿ ನೆನೆ ಇಟ್ಟಿನ್ರಿ. ಬ್ಯಾಳಿ ಯಾವ್ಯಾವ ಅದಾವ ಅಂದ್ರೆ ಇದ್ರಾಗ 5 ತರ ಬ್ಯಾಳಿ ಹಾಕಿನಿ. ಒಂದು ಚೆನ್ನಾಗಿ ಬ್ಯಾಳಿ, ಒಂದು ಮುಕ್ನಿ ಬ್ಯಾಳಿ, ಒಂದು ಹೆಸರು ಬ್ಯಾಳಿ, ಮತ್ತ ಗಪ್ಪಲೆ ಪಲ್ಲೆ ಬ್ಯಾಳಿನೇ ಹಾಕಿನ್ರಿ. ಪಲ್ಲೆ ಬ್ಯಾಳಿನೇ ಅದಾವು. ಕಡ್ಲಿ ಬ್ಯಾಳಿ ಹಾಕಿನ್ರಿ, ಹೆಸರು ಬ್ಯಾಳಿ, ಮುಕ್ನಿ ಕಾಳ, ಚೆನ್ನಾಗಿ ಬ್ಯಾಳಿ, ಮತ್ತ ಉದ್ದಿನ ಬ್ಯಾಳಿ 5 ತರದ ಬ್ಯಾಳಿ ಹಾಕಿ ರಾತ್ರಿ ಇಡೀ ನೆನೆ ಇಟ್ಟಿನ್ರಿ. ನೆನೆ ಇಟ್ಟ ಈಗ ಇದು ನಾನು ನೀರ್ ಚೆಲ್ಲಿ ತೊಳೆದ ಆಗ್ಲೇ ತೆಗೆದಿಟ್ಟಿನಿ. ಈಗ ಇದನ್ನ ಮಿಕ್ಸಿಗೆ ಹಾಕ್ಬೇಕ್ರಿ. ಮಿಕ್ಸಿಗೆ ಹಾಕಾಗ ಇದ್ರಾಗ ಏನೇನ್ ಹಾಕ್ಬೇಕು ಅನ್ನೋದು ಬರ್ರಿ ಹೇಳ್ತೀನಿ. ಇದಕ್ ನೋಡ್ರಿ ಸ್ವಲ್ಪ ಹೀರಿಕಾಯಿ ಅಥವಾ ಸೋರೆಕಾಯಿ ಬೇಕು. ನಮ್ಮ ಮನ್ಯಾಗ ಸೋರೆಕಾಯಿ ಇಲ್ಲ, ಹೀರಿಕಾಯಿ ಹಾಕಾಕತ್ತೀನಿ. ಹೀರಿಕಾಯಿ ಎಲ್ಲ ನೀಟಾಗಿ ಹೆರ್ಚ್ಕೋಬೇಕ್ರಿ. ಮೊದಲ ಸೋರೆಕಾಯಿ ಹಾಕಿದ್ರು ಇನ್ನೂ ಬಾರಿ ಬೆಟ್ರಿ. ಸೋರೆಕಾಯಿ ಹೀರಿಕಾಯಿ ಎರಡರೊಳಗೂ ನೀರಿನ ಅಂಶ ಜಾಸ್ತಿ ಇರ್ತೈತ್ರಿ, ಹಾಗಾಗಿ ಇದನ್ನ ಯೂಸ್ ಮಾಡ್ಬೇಕ್ರಿ. ನೀವು ಬೇಕಾದಂಗ ಈಗ ನಾ ಮಾಡೋ ರೆಸಿಪಿನ ವಾರದಾಗ 2-3 ಸಾರಿ ಬೇಕಾದಂಗ ಆರಾಮ್ಸಿ ಟ್ರೈ ಮಾಡ್ಕೊಂಡು ಬ್ರೇಕ್ಫಾಸ್ಟಿಗೆ ಮಾಡ್ಬೋದ್ರಿ. ಬೇಕಂದ್ರ ರಾತ್ರಿ ಊಟಕ್ಕೂ ಮಾಡ್ಬೋದ್ರಿ. ರಾತ್ರಿ ಊಟಕ್ಕ ಮುಂಜಾನೆ ನಾಷ್ಟಕ್ಕ ಎರಡಕ್ಕೂ ಇದು ಪರ್ಫೆಕ್ಟ್ ಸೂಟ್ ಆಗ್ತೈತ್ರಿ. ಮತ್ತ ಅದು ಬಿಟ್ಟು ಮಧ್ಯಾಹ್ನ ಊಟಕ್ಕ ಸೂಟ್ ಆಗಲ್ರಿ ಇದು. ಬರ್ರಿ ನಿಮಗ ನಾನು ಹಂಗ ಒಂದೊಂದು ಡಯಟ್ ರೆಸಿಪಿನ ತೋರಿಸ್ತಾ ಹೋಗ್ತೀನಿ. ಡೈಲಿ ಒಂದೊಂದು ಹಂಗ ಇದಕ್ಕೊಂದಿಷ್ಟ ಕಟ್ ಮಾಡ್ತೀನಿ. ಯಾಕಂದ್ರೆ ಮಿಕ್ಸಿಗೆ ಹಾಕಾಕ ಕಟ್ ಮಾಡಿ ಇಡ್ತೀನಿ. ಹಂಗ ಒಂದ್ ಸ್ವಲ್ಪ ಮೆಣಸಿನ್ಕಾಯಿ ತೊಗೊತೀನಿ. ಹಂಗ ಒಂದ 3 ಮೆಣಸಿನ್ಕಾಯಿ ಸಾಕ್ರಿ. 3 ಮೆಣಸಿನ್ಕಾಯಿ ಆದ್ರ ರಗಡ್ ಆಗ್ತೈತಿ ನೋಡ್ರಿ. ಇದಕ್ಕ 4 ಅದು ಒಂದು ವಾಪಸ್ ಇಡ್ತೀನಿ. ಜಾಸ್ತಿ ಖಾರ ಆಗ್ತೈತಿ. ಚಟ್ನಿನೂ ಮಾಡ್ಕೊಂಡಿನಿ. ನಾನು ಚಟ್ನಿ ಎಲ್ಲ ಮಾಡಿದ್ದೀನಿ ಅಂದ್ರ ನಿನ್ನೆ ಬ್ರೇಕ್ಫಾಸ್ಟಿಗೆ ಚಟ್ನಿ ಮಾಡ್ಕೊಂಡಿದ್ದೆ. ಅದನ್ನೇ ಸ್ವಲ್ಪ ಜಾಸ್ತಿ ಇರ್ತೀನಿ. ಯಾಕಂದ್ರೆ ನಾವು ಒಬ್ಬಕ್ನೆಲ್ಲ ಯಾರು ತಿನ್ನಲ್ಲ, ಹಾಗಾಗಿ ನಿನ್ನೆ ಬ್ರೇಕ್ಫಾಸ್ಟಿಗೆ ಮಾಡ್ಕೊಂಡಿದ್ರೆ ಚಟ್ನಿ ಇಟ್ಟಿ ನೋಡ್ರಿ. ಇದು ಟೊಮ್ಯಾಟೊ ಚಟ್ನಿ. ಇದ್ರ ಜೊತೆ ಸೂಪರ್ ಕಾಂಬಿನೇಷನ್ ಇರ್ತೈತಿ. ನೀವು ಟೊಮ್ಯಾಟೊ ಚಟ್ನಿನೂ ಬೇಕಂದ್ರೆ ಮಾಡ್ಕೋಬಹುದು, ಇಲ್ಲಾಂದ್ರ ಶೇಂಗಾ ಚಟ್ನಿ ಮಾಡ್ಕೋಬಹುದು, ಇಲ್ಲಾಂದ್ರ ಕೊಬ್ಬರಿ ಚಟ್ನಿ ಆರಾಮ್ಸೆ ಮಾಡ್ಕೋಬಹುದು ನೋಡ್ರಿ. ಇದು ಟೊಮ್ಯಾಟೊ ಚಟ್ನಿ. ಟೊಮ್ಯಾಟೊ ಚಟ್ನಿ ಹೆಂಗ್ ಮಾಡೀನಿ ಅನ್ನೋದು ಹಂಗ ರೆಸಿಪಿ ಹೇಳ್ತೀನಿ ಬರ್ರಿ. ನೋಡ್ರಿ ಇದಕ್ಕ ಮೊದ್ಲಿಗೆ ಹೀರಿಕಾಯಿ ಹಾಕಾಕತ್ತೀನಿ. ಹಂಗ 3 ಮೆಣಸಿನ್ಕಾಯಿ ಹಾಕಾಕತ್ತೀನ್ರಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಾಕತ್ತೀನಿ. ಯಾಕಂದ್ರೆ ಶುಂಠಿ ಇಲ್ಲ ಅಂತೇಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಇಲ್ಲಿ ಯೂಸ್ ಮಾಡಾಕತ್ತೀನಿ ನೋಡ್ರಿ. ಅದಾದ್ಮೇಲೆ ಎಲ್ಲ ಆದ್ಮೇಲೆ ಇದು ಬ್ಯಾಳಿನ ಅದ್ರಾಗ ಹಾಕ್ತೀನಿ. ಹಾಕಿ ಮಿಕ್ಸಿಗೆ ಹಾಕಾಕ ರೆಡಿ ಮಾಡ್ಕೋತೀನಿ. ನೀವು ಕೊತ್ತಂಬರಿನೂ ಹಾಕ್ರಿ. ಇದಕ್ಕೆ ನಮ್ಮ ಮನ್ಯಾಗ ಈಗ ಕೊತ್ತಂಬರಿ ಖಾಲಿ ಆಗೈತೆ, ಹಂಗಾಗಿ ಹಾಕಾಕತ್ತಿಲ್ಲ. ಕೊತ್ತಂಬರಿನೂ ಹಾಕ್ರಿ, ಚೆನ್ನಾಗಿರ್ತೈತಿ, ಮಸ್ತ್ ಇರ್ತೈತ್ರಿ. ಕೊತ್ತಂಬರಿನೂ ಹಾಕ್ರಿ. ಈ ಎಲ್ಲ ಬ್ಯಾಳಿದ ಒಳಗ ಜಾಸ್ತಿ ಪ್ರೋಟೀನ್ ರಿಚ್ ಇರೋದ್ರಿಂದ ಮಸ್ತಾಗೆ ಆರೋಗ್ಯಕ್ಕೆ ಭಾಳ ಒಳ್ಳೇದ್ರಿ. ಮತ್ತ ಹೊಟ್ಟಿನೂ ತುಂಬತೈತಿ, ಮತ್ತ ನಿಮ್ಮದು ವೇಟ್ನು ಲಾಸ್ ಆಗ್ತೈತಿ. ಇದನ್ನ ತಪ್ಪದೆ ಟ್ರೈ ಮಾಡ್ರಿ ನೀವು. ಹಂಗ ಡೈಲಿ ಒಂದೊಂದು ಬೇರೆ ಬೇರೆ ದೋಸೆ ರೆಸಿಪಿನ ನಾನು ತೋರಿಸ್ತೀನಿ. ಇದು ಎಲ್ಲ ಹೇಳಿನಲ್ರಿ, ಕಾಳ 5 ತರ ನೆನೆ ಇಟ್ಟಿನಿ. ಇನ್ನೊಮ್ಮೆ ಬೇಕಂದ್ರ ರಿವೈಂಡ್ ಮಾಡ್ತೀನಿ. ಇದು ಹೋಗಿ ಮಿಕ್ಸಿಗೆ ಹಾಕೊಂಡು ಬರ್ತೀನಿ ನೋಡ್ರಿ. ಈಗ ಮಿಕ್ಸಿಗೆ ಹಾಕೊಂಬಂದೆ. ಹಿಟ್ಟ ಹಿಂಗ ರೆಡಿ ಆಯ್ತು. ಇದನ್ನ ಒಂದು ಬೊಗಣಿಗೆ ತೆಗಿತೀನಿ ನೋಡ್ರಿ. ಹಂಗ ಇದನ್ನ ತೊಳೆದ ಇಟ್ಟು ಬಿಡ್ತೀನಿ. ಯಾಕಂದ್ರೆ ಸುಮ್ಮನೆ ಬಾಂಡೆ ಭಾಳ ಆಗ್ಬಿಡ್ತಾವ, ಆಮೇಲೆ ಕಟ್ರಿ ಆಗ್ತದ ನೋಡ್ರಿ. ಇದನ್ನ ರೆಡಿ ಆಯ್ತು. ಇದಕ್ಕೆ ಒಂಚೂರ ಉಪ್ಪು ಹಾಕ್ತೀನಿ.
ಇವತ್ತು ಉಪ್ಪಿನ ಡಬ್ಬಿ ತಿಕ್ಕಾಕ್ ತೊಗೊಂಡಿನ್ರಿ, ಹಂಗಾಗಿ ಉಪ್ಪ ಇಲ್ಲೇ ಇದ್ರಾಗ ಐತಿ ಪಾಕೆಟ್ ಒಳಗ ಹರಿದಿಟ್ಟಾಳ ಅಕ್ಕ. ತಗೋತೀನಿ ಉಪ್ಪಿನ ಡಬ್ಬಿ ರೀ, ಇವತ್ತ ತಿಕ್ಕಾಕ್ ತಗೊಂಡಿವಿ ಅಂತ ಹೇಳ್ತೇನ್ರಿ, ಹಂಗಾಗಿ ಇದ್ರೊಳಗ ಐತಿ ಉಪ್ಪ ಹಾಕ್ತೀನಿ. ನೋಡ್ರಿ ಇಷ್ಟ ಕನ್ಸಿಸ್ಟೆನ್ಸಿ ಹಿಟ್ಟ ಇದ್ರ ಓಕೆ, ಇಷ್ಟ ಅಳಸಿದ್ರ ಓಕೆ, ದೋಸೆಕ ಮಸ್ತಾಗಿ ಬರ್ತಾವ. ಉಪ್ಪ ನೋಡ್ರಿ ಹಿಂಗೆ ಉಪ್ಪ ಇಷ್ಟ ಕರೆಕ್ಟ್ ಇದ್ರ ಮುಗಿತ್ರಿ. ಇನ್ನೊಂದ್ ಸ್ವಲ್ಪ ಉಪ್ಪು ಹಾಕ್ತೀನಿ, ಉಪ್ಪು ಒಂಚೂರು ಕಮ್ಮಿ ಅನಿಸ್ತ, ಹಂಗಾಗಿ ಇನ್ನೊಂದ್ ಚೂರ ಉಪ್ಪ ಹಾಕಿ ನೋಡ್ರಿ. ರೆಡಿ, ಹಿಟ್ಟಂತ್ರೂ ರೆಡಿ ಆಯ್ತ್ರಿ. ಬರ್ರಿ ದೋಸೆ ಹೆಂಗ್ ಹಾಕೋದಂತೇಳಿ ತೋರಿಸ್ತೀನಿ ನಿಮ್ಗೆ. ಇದೀ ದಿನ ಕಿಚನ್ ಹುಡುಗರು ಒಂದ್ ಸಾವನ್ ಹೊಲಸ್ ಮಾಡ್ತಾರಿ, ಬರ್ತಾರ ಹಾಲು ಸಕ್ರಿ ಉಪ್ಪ ಎಲ್ಲಾ ಚೆಲುದು ಎಲ್ಲಾ ಮಾಡ್ತಾರಿ. ಎಷ್ಟ್ ಹೇಳಿದ್ರು ಅಷ್ಟೇ ಗಜ್ಜ ಹಂಗ ಅವಾಗ ಹೋಗಿ ಬೀಳ್ತಿರ್ತಾವ್ರಿ. ಅಂದ್ರೂ ಈಗ ನೋಡ್ರಿ ಹಾಲು ಸ್ಟಾರ್ಟ್ ಮಾಡ್ಯಾರ. ಬರ್ರಿ ದೋಸೆ ಮಾಡೋದ ಹೆಂಗ ಅಂತೇಳಿ ತೋರಿಸ್ತೀನಿ. ಈ ದೋಸೆ ಹೆಂಗ್ ಮಾಡೋದ ಅಂತೇಳಿ ತೋರಿಸ್ತೀನಿ. ಅದು ಇದನ್ನು ತಿಕ್ಕಿರ್ತೀವಿ, ಇದು ಕಾಣಿಸ್ಲಿಲ್ಲ ಹಂಗಾಗಿ ಕಡ್ಡಿ ಡಬ್ಬಿ ತಗೊಂಡೆ. ಓಕೆ ಇರ್ಲಿ ನೋಡ್ರಿ, ಲಾಟ್ಕಿ ಸಾಮಾನು ಅದು ಹೆಂಗ್ ಹಾಕಿಟ್ಟಾರ ನೀರಾಗ. ಓಕೆ ರೆಡಿ. ಇದ್ರಾಗ ತುಪ್ಪ ಐತ್ರಿ, ಸ್ವಲ್ಪ ತುಪ್ಪನ ಒರೆಸ್ತೀನಿ. ಸ್ವಲ್ಪ ತುಪ್ಪನ ಹಚ್ತೀನಿ. ಹಂಗ ಇದ್ರ ಮ್ಯಾಗ ಮುಚ್ಚಕ ಒಂದ ಗಂಗಾಳ ತಗೊಂಡಿನಿ ನೋಡ್ರಿ. ಒಂದ್ ಸ್ವಲ್ಪ ಇಷ್ಟ ತುಪ್ಪ ಹಚ್ತೀನಿ, ಹಾಕಿ ತುಂಬಾ ಮಾಡ್ತೀನಿ. ಸಣ್ಣ ಸಣ್ಣ ದೋಸೆ ಹಾಕಾಕತ್ತೀವ್ರಿ. ಸಣ್ಣ ಸಣ್ಣ ಹಾಕಿದ್ರೆ ಇದು ಚಲೋ ಬರ್ತೈತಿ, ಇಲ್ಲಾಂದ್ರ ದೋಸೆ ಬಾಳ ಹರಿತಾವ್ರಿ. ಹಂಗ ಹಾಕಿಸಿಂದ್ರ ಸಣ್ಣ ಸಣ್ಣ ಎರಡು ಹಾಕಾಕತ್ತೀನಿ ನೋಡ್ರಿ. ಹಂಗ ನನ್ ಪ್ಲೇಟ್ನು ರೆಡಿ ಮಾಡ್ತೀನಿ. ಟೈಮ್ ಆಗೈತಿ, ಹಸುವಾಗೈತಿ. ದೋಸೆ ಚಟ್ನಿ ಅಂತೂ ಹೇಳಿನಲ್ಲ ನಿಮ್ನೆ, ಟೊಮ್ಯಾಟೊ ಚಟ್ನಿ. ಇದ್ರಾಗ ಏನೇನು ಹಾಕಿರಲ್ರಿ. ಟೊಮ್ಯಾಟೊ ಚಟ್ನಿ ಹೆಂಗ್ ಮಾಡೋದಂತ ಹೇಳ್ತೀನಿ, ಇದೆ ಅಲ್ರಿ, ಕೇಳ್ರಿ ಹೆಂಗ್ ಮಾಡೋದಂತ ಹೇಳ್ತೀನಿ. 3 ಟೊಮ್ಯಾಟೊ ಹುರಿದೀನ್ರಿ. 3 ಟೊಮ್ಯಾಟೊ ನೀಟಾಗಿ ಸ್ವಲ್ಪ ಎಣ್ಣೆ ಹಾಕಿ ನೀಟಾಗಿ ಬಾಳತನ ಫ್ರೈ ಮಾಡ್ಕೊಂಡಿದ್ರಿ. ಅದ್ರೊಳಗೆ ಒಂದ್ 3 ಮೆಣಸಿನ್ಕಾಯಿ ಹಾಕಿನ್ರಿ, ಒಂದ್ ಸ್ವಲ್ಪ ಬೆಳ್ಳುಳ್ಳಿ ಹಾಕಿನಿ. ಬೆಳ್ಳುಳ್ಳಿ ಹಾಕಿ ಎಷ್ಟೊತ್ತನ ಫ್ರೈ ಮಾಡ್ಕೊಂಡಿನಿ. ಸ್ಟ್ಯಾಂಡ್ನಾಗೆ ಇಟ್ಟು ಒಂದ್ ಚೂರೆ ಎಣ್ಣೆ ಹಾಕೊಂಡು ಫ್ರೈ ಮಾಡ್ಕೊಂಡು ಆಮೇಲೆ ಇದಕ್ಕೆ ಉಪ್ಪು ಹಾಕಿ ಮಿಕ್ಸಿಗೆ ಹಾಕಿ ನಾನು ಟೊಮ್ಯಾಟೊ ಚಟ್ನಿ ರೆಡಿ ಮಾಡ್ಕೊಂಡಿದ್ವಿ. ನನಗೆ ಈ ಚಟ್ನಿ ಭಾಳ ಇಷ್ಟ ಆಗ್ತೈತಿ. ಆಕ್ಚುಲಿ ಇದ್ರಾಗ ಬದ್ನಿಕಾಯಿ ಹಾಕಿದ್ರೆ ಇನ್ನೂ ಭಾಳ ಟೇಸ್ಟ್ ಆಗ್ತೈತಿ. ಬಟ್ ಬದ್ನಿಕಾಯಿ ಬೇಡ ಅಂತೇಳಿ ಬದ್ನಿಕಾಯಿ ಒಳಗೆ ಜಾಸ್ತಿ ಪ್ರೋಟೀನ್ ಇದು ಇರ್ತೈತಿ, ಕ್ಯಾಲೋರೀಸ್ ಜಾಸ್ತಿ ಕ್ಯಾಲೋರಿ ಇರ್ತೈತಿ. ಹಂಗಾಕಿಸಿಂದ್ರ ನಾನು ಬದ್ನಿಕಾಯಿ ಇಲ್ಲಿ ಯೂಸ್ ಮಾಡಲಿಲ್ಲ. ನೀವು ಬೇಕಂದ್ರೆ ಯೂಸ್ ಮಾಡ್ಕೋರಿ. ನೀವು ಡಯಟ್ ಅಂತ ಹೇಳಿ ಈ ರೆಸಿಪಿನ ಟ್ರೈ ಮಾಡಿದ್ರೆ ಬೇಡ ಮಾಡ್ಕೊಳಕ್ ಹೋಗ್ಬೇಡ್ರಿ, ಬದ್ನಿಕಾಯಿ ಹಾಕೊಳಕ್ ಹೋಗ್ಬೇಡ್ರಿ. ನಿಮ್ಗೆ ಈ ಚಟ್ನಿ ಒಂದ್ ವೇಳೆ ಇಷ್ಟ ಆಗ್ಲಿಲ್ಲ ಅಂತಂದ್ರ ನೀವೇನ್ ಮಾಡ್ರಿ, ಶೇಂಗಾ ಚಟ್ನಿಯರೇ ಕೊಬ್ಬರಿ ಚಟ್ನಿಯರೇ ಮಾಡ್ಕೊಂಡು ಆರಾಮ್ಸೆ ತಿನ್ರಿ. ನೋಡ್ರಿ ದೋಸೆ ರೆಡಿ ಆಗತೈತಿ. ಬರ್ರಿ ನಿಮ್ಗೆ ದೋಸೆ ತೋರಿಸ್ತೀನಿ. ನೋಡ್ರಿ ದೋಸೆ ಹಿಂಗಾಗೈತಿ. ಹೆಂಗಾಗೈತಿ ಹೇಳ್ರಿ. ನೋಡ್ರಿ ಇದೆಲ್ಲ ಎಷ್ಟು ತಿಕ್ಕುದ್ರಿ, ಇದು ಇಷ್ಟು ಹೋಗ್ಲಿಲ್ಲ. ಎಷ್ಟು ಕ್ಲೀನ್ ಮಾಡಿನ ಕಿಚನ್ ಅಂದ್ರೂ ಇನ್ನೊಂದು ಸ್ವಲ್ಪ ಸ್ವಲ್ಪ ಹಂಗ ಕಾಣಾಕ್ತೈತಿ. ಹೋಲ್ ಬಿಡ್ರಿ, ಈಗ ನಮ್ಮ ದೃಷ್ಟಿ ದೋಸೆ ಕಡೆ ಇರೀವಿ. ನೋಡ್ರಿ ದೋಸೆ ಹೆಂಗ್ ಕಾಣಾಕ್ತೈತಿ, ಮಸ್ತಾಗೆ ಕಾಣಾಕ್ತೈತಲ್ರಿ. ಸಣ್ಣ ಸಣ್ಣ ದೋಸೆ ಹಾಕಾಕತ್ತೀನಿ. ಮಸ್ತಾಗೆ ಮಸ್ತಾಗೆ ಕಾಣಾಕತ್ತೈತಿ. ಮಸ್ತಾಗೆ ತಿನ್ನಾಕೋ ಹಂಗ ಮಸ್ತ್ ಐತಿ. ಮತ್ತ ಪ್ರೋಟೀನ್ ರಿಚ್ ಇರುವಂತ ಆಹಾರ ಅಂತಾನು ಹೇಳ್ಬೋದ್ರಿ. ವೇಟ್ ಲಾಸಿಗೆ
ಮಸ್ತಾಗಿ ಹೇಳಿ ಮಾಡಿಸಿದಂಥದ್ರಿ ಇದು. ಅಂದರೆ ಇದು ರೆಡಿ ಮಾಡ್ಕೊಂಡಿದ್ದೆ ವೇಟ್ ಲಾಸಿಗೆ ಅಂಥೇಳಿ ಈ ರೆಸಿಪಿನ ರೆಡಿ ಮಾಡಿದ್ರಿ. ಬರೀ ಒಂದಿಷ್ಟ ಹಾಕೊಳ್ಳೋಮ್ ಇನ್ನೊಂದು ಸ್ವಲ್ಪ. ಅಪ್ಪ ನೀರು ಭಾಳ ಚೆಲ್ಬೇಡ ನೋಡಲಿ. ನೋಡ್ರಿ ಒಂದು ದೋಸೆ ರೆಡಿ ಆಯ್ತು. ಇನ್ನೊಂದು ಚೂರ ತುಪ್ಪ ನೀವು ಬೇಕಂದ್ರೆ, ತುಪ್ಪ ಇರ್ಲಿಲ್ಲ ಅಂದ್ರೆ ಹಾಕ್ಬೇಡ ಚಿನ್ನು, ಸುಮ್ಮಿರ ಹಾಕ್ಬೇಡ. ನೀವು ತುಪ್ಪ ಇರಲಿಲ್ಲ ಅಂದ್ರೆ ಆರಾಮ್ಸೆ ಎಣ್ಣೆ ಯೂಸ್ ಮಾಡ್ಕೋಬಹುದ್ರಿ. ಆಪ್ಷನ್ ತುಪ್ಪ ಇಲ್ಲಾಂದ್ರೆ ಎಣ್ಣೆ ಆಪ್ಷನ್. ನೀವು ಇಟ್ಟಿಟ್ಟೆ ಸಣ್ಣ ಮಾಡ್ಕೊಂಡ್ರೆ ಆರಾಮ್ಸೆ ಈ ತರದ್ದು 3 ದೋಸೆ ತಿನ್ಬಹುದ್ರಿ. ವೇಟ್ ಲಾಸಿಗೆ ಅಂತೇಳಿ 3 ದೋಸೆ ಆರಾಮ್ಸೆ ತಿನ್ಬಹುದು. ಒಂದ್ ವೇಳೆ ನೀವು ದೊಡ್ಡ ಮಾಡ್ಕೊಂಡ್ರಂದ್ರ, ಈಗ ನಾವು ಮಸಾಲೆ ದೋಸೆ ಅದು ಮಾಡ್ತೀವಲ್ಲ, ಅಷ್ಟು ದೊಡ್ಡ ಮಾಡ್ಕೊಂಡ್ರಿಂದ ನೀವು 2 ದೋಸೆ ಅಷ್ಟೇ ತಿನ್ರಿ. ಚಟ್ನಿ ಹೇಳ್ದಲ್ಲ, ಈ ಚಟ್ನಿ ಬೇಕಂದ್ರೆ ಈ ಚಟ್ನಿ, ಇಲ್ಲಾಂದ್ರೆ ಶೇಂಗಾ ಚಟ್ನಿ, ಇಲ್ಲಾಂದ್ರೆ ಕೊಬ್ಬರಿ ಚಟ್ನಿ ಮಾಡ್ಕೋರಿ. ಏನ್ ತಿಂದಿ? ಎಲ್ಲ ಬಾಯಿಗೆ ಹಚ್ಕೊಂಡಿಲ್ಲ. ಈಗ ಏನೇನ್ ಮುಗ್ದೈತಿ? ಏನೇನ್ ತಿಂದಿ ಈಗ? ದ್ರಾಕ್ಷಿ ಮತ್ತ ಹಾಲ ಮತ್ತ ಮಜ್ಜಿಗೆ. ನೋಡ್ರಿ ಅವ ಊಟ ಮಾಡಿಲ್ಲ, ದ್ರಾಕ್ಷಿ ತಿಂದನ್ರಿ. ಈಗ ಮಜ್ಜಿಗೆ ಕುಡ್ದಾನ, ಹಾಲ್ ಕುಡ್ದಾನ್ರಿ. ಊಟ ಮಾಡಿಲ್ಲ. ಊಟ ಮಾಡಂದ್ರ ನಾಯಕ್ ಅಂತಾನ. ಇಂಥದ್ ಬರೀ ಚಂತನ, ಬರೀ ಇಂಥದ್ ಕೇಳ್ದ ನೋಡ್ರಿ ನನ್ ಮಗರಾಯ. ಇದು ಅದೇಪ್ಪ ಆಗ್ತೈತದ ಹಿಂಗ. ಈಗ ನಾ ಏನು ಬಾಳ ದೋಸೆ ಮಾಡಾಕತ್ತಿಲ್ರಿ. 2 ಅಥವಾ 3 ನನಗ್ ಹಾಕೋತೀನಿ, 3 ನನಗ್ ಹಾಕೋತೀನಿ. ಒಂದ್ ನನ್ ದೊಡ್ಡ ಮಗನಿಗೆ, ಒಂದ್ ಸಣ್ಣ ಮಗನಿಗೆ ಹಾಕಿ ಬಿಡ್ತೀನಿ. ಅಷ್ಟ ಅನ್ನೋದಕ್ಕ ಸಫಿಸಿಯೆಂಟ್ ಹಿಟ್ನು ಖಾಲಿ ಆಗ್ಬಿಡ್ತೈತ್ರಿ. ಆದ್ರೂ ನಾನು ಏನ್ ಮಾಡ್ತೀನಿ, ಅದು ಅವ್ರಿಗೆ ಬೇಕಮ್ಮ ಅಂತ ಹೇಳಿ ಕೇಳ್ತಾರ್ರಿ. ಹಂಗಾಗಿ ಅವ್ರಿಗೆ ಮಾಡಾಕತ್ತೀನಿ. ನಿನ್ನೆ ಅವ್ರಿಗೆ ಕೊಟ್ಟಿಲ್ಲ, ಯಾಕಂದ್ರೆ ನಿನ್ನೆ ನಾನು ಸ್ವಲ್ಪ ಇಟ್ಟಿದ್ದೆ ಹಿಟ್ಟು, ಹಂಗಾಗಿ ಅವ್ರಿಗೆ ಕೊಡ್ಲಿಲ್ಲ. ಅವ್ರು ನಿನ್ನೆ ಹೇಳ್ಯಾರ, ಅಮ್ಮ ನಾಳೆಗೆ ನಮಗೂ ಬೇಕು ನೋಡು ಅಂತ ಹೇಳಿ. ಹಾಗಾಗಿ ಇವತ್ತು ಅವ್ರಿಗೆ ಹಿಟ್ಟು ಜಾಸ್ತಿ ಇಟ್ಟಿನ್ರಿ. ಅವ್ರಿಗೆ ಇವತ್ತ ದೋಸೆನ ಮಾಡಿಕೊಡ್ತೀನಿ ನೋಡ್ರಿ. ಇವತ್ತ ಇಲ್ಲಿ ಮೊಸರು ಬಂದಿತ್ರಿ. ಡೈಲಿ ಮೊಸರು ಬರ್ತೈತೆ, ಹಂಗ ಡೈಲಿ ಮೊಸರ ತಗೋತೀವಿ. ಇವತ್ತ ಮೊಸರು ಬಂದಿತ್ತು, ತಗೊಂಡಿವ್ರಿ. ಮನಿ ಮೊಸರ ಚಲೋ ಇರ್ತೈತಿ ಅಂತ ಹೇಳಿ ತಗೋತೀವಿ. ಸ್ವಲ್ಪ ಆದ್ರೂ ಹುಳಿ ಇರ್ತೈತಿ, ಯಾಕೋ ಗೊತ್ತಿಲ್ಲ, ಸ್ವಲ್ಪ ಹುಳಿ ಇರ್ತೈತಿ. ಇರ್ಲಿ ಅಂತ ಹೇಳಿ ತಗೋತೀವಿ ನೋಡ್ರಿ ನಾವು. ತುಪ್ಪ ಇದು ಮೊನ್ನೆ ಹಬ್ಬದ ದಿನ ಕಾಸಿದ ತುಪ್ಪ ತಿರಿ ಖಾಲಿ ಇತ್ತು. ಅರ್ಧ ಕೆಜಿ ತುಪ್ಪ ತಂದಾರ, ಅದು ಎಲ್ಲ ಕಾಸಿಂದ ಅಗ್ದಿ ಸ್ವಲ್ಪ ಉಳ್ದಿತ್ತ. ಇದಿಷ್ಟು ತುಪ್ಪ ಆದ್ರ ಖಾಲಿ, ಆಲ್ಮೋಸ್ಟ್ ಖಾಲಿ ಆಗಕ್ ಬಂದೈತಿ. ಆಯ್ತು ನೋಡ್ರಿ, ಇದೊಂದು ದೋಸೆ ಅದ, ನಮ್ ದೋಸೆ ಹೇಳಿ. ಮತ್ತ ಇದ್ರ ಜೊತೆ ಏನೇನ್ ರೆಡಿ ಮಾಡ್ಕೋಬೇಕನ್ನೋದು ಹೇಳ್ತೀನಿ. ಬರೀ ಇಷ್ಟ ಆದ್ರ ಹೆಂಗ, ಮತ್ತೆ ಇದ್ರ ಜೊತೆ ಇನ್ನೊಂದು ಇದ್ರ ಕಾಂಬಿನೇಷನ್ ನಿಮಗ ಆರೋಗ್ಯಕ್ಕೆ ಒಳ್ಳೇದು. ಮತ್ತೆ ಈ ಪ್ರೋಟೀನ್ ಜೊತೆ ನಿಮ್ ಹೊಟ್ಟಿ ತುಂಬುವಂಥದ್ದು. ನಿಮಗ್ ಹೊಟ್ಟಿ ತುಂಬಿಕೊಂಡು ಉಪವಾಸ ಇದ್ದು ಡಯಟ್ ಮಾಡೋದಿಲ್ರಿ, ಊಟ ಮಾಡ್ಕೊಂಡು ಮಸ್ತಿಗೆ ಊಟ ಮಾಡ್ಕೊಂಡ್ರೆ ಡಯಟ್ ಮಾಡೋದು. ಹಂಗಾಗಿ ನಿಮ್ಗೆ ಏನೇನ್ ಬೇಕಿದ್ರ ಜೊತೆ ಅನ್ನೋದು ತೋರಿಸ್ತೀನಿ. ಬರ್ರಿ, ಮಜ್ಜಿಗೆ ಬೇಕ್ರಿ. ಇದಕ್ಕ ಮಜ್ಜಿಗೆ ರೆಡಿ ಮಾಡ್ಕೊತೀನಿ. ಈಗ ಇದ್ರಲ್ಲೇ 1 ಗ್ಲಾಸ್ ಮೊಸರು ಹಾಕ್ತೀನಿ. 1 ಕಪ್. ಇದ್ರಲ್ಲೇ 1 ಕಪ್ ಮೊಸರು ಹಾಕೊಂಡು ಇದನ್ನ ಮಿಕ್ಸಿಗೆ ಹಾಕೊಂಡ್ ಬರ್ತೀನಿ. ಮಿಕ್ಸಿಗೆ ಹಾಕೊಂಡ್ಬಂದ್ ಮಾಡ್ತೀನಿ. ನೋಡ್ರಿ, ಮಜ್ಜಿಗೆನ ಮಿಕ್ಸಿಗೆ ಹಾಕೊಂಬಂದ್ಯ. 1 ಗ್ಲಾಸ್ ಮಜ್ಜಿಗೆ ಅದು, ಇದಕ್ಕೊಂದ್ ಸ್ವಲ್ಪ ನೀರ್ ಆಡ್ ಮಾಡೀನಿ. ಒಂದು ಗ್ಲಾಸ್ ಮಜ್ಜಿಗೆ ರೆಡಿ ರೀ. 2 ದೋಸೆ ರೆಡಿ ಆಗ್ಯಾವ. ತುಪ್ಪನೂ ಸ್ವಲ್ಪ ಯೂಸ್ ಮಾಡ್ರಿ, ಭಾಳ ಯೂಸ್ ಮಾಡಬಾರ್ದು. ನಾನು ಸ್ವಲ್ಪ ಐತಿಕ ನೋಡ್ರಿ, ಅದಕ್ಕೆ ವರ್ಸಿ ಹಚ್ಚಾಕತ್ತೀನಿ. ಜಾಸ್ತಿ ಯೂಸ್ ಮಾಡಬೇಡ್ರಿ, ತುಪ್ಪನೂ ಸ್ವಲ್ಪ ಯೂಸ್ ಮಾಡ್ರಿ.
ಹಂಗ ನಂದು ದೋಸೆ ರೆಡಿ ಆಕತ್ತು. ನನ್ನ ಮಕ್ಕಳಿಗೆ ಇಷ್ಟು ದೋಸೆ ಹಾಕೊಟ್ಟ ಮುಂದ ನಾಷ್ಟ ಸ್ಟಾರ್ಟ್ ಮಾಡ್ತೀವಿ. ಈಗ ಅವ್ರಿಬ್ಬರ್ಗ ಆಲ್ಮೋಸ್ಟ್ ಆಗೈತಿ, ಆಲ್ಮೋಸ್ಟ್ ಮುಗ್ದೈತಿ. ಅರ್ಧ ನೀವು ಕುಂದಿರ್ತ ಇವ್ರಿಗೆ ಹುಡುಗರಿಗೆ ಅಂತ ಹೇಳಿ ಇದಕ್ಕೆ ಒಂದ್ ಸ್ವಲ್ಪ ತುಪ್ಪ ಜಾಸ್ತಿ ಹಚ್ಚಿನ್ರಿ. ಮೊದಲ ದಮ್ಮಪ್ಪ ಕುಂದಿರ್ತೀನಿ, ದೊಡ್ಡವನ್ ಹೇಳ್ಕೊಡ್ತೀನಿ, ಆಮೇಲೆ ಸಣ್ಣವನ್ ಹೇಳ್ಕೊಡ್ತೀನಿ. ಅವ್ರು ನಿನ್ನೆ ದೋಸೆ ಕೇಳಕತ್ತಾರ. ನಿನ್ನೆ ಸ್ವಲ್ಪ ಹಿಟ್ಟು ಹಾಕಿದ್ದೆ, ಅದು ನನ್ನ ತುಪ್ಪ ಆಯ್ತು, ಹಂಗಾಗಿ ಅವ್ರಿಗೆ ಮಾಡಿ ಕೊಡಕ್ಕಾಗಲಿಲ್ಲ. ನನ್ನ ಮಾತ್ರ ರಿವ್ಯೂ ಕೊಟ್ರಿ ನೋಡ್ರಿ, ಮಸ್ತ್ ಆಗಿರತ್ತ. ಮಕ್ಕಳಿಗೂ ಮಾಡಿಕೊಡ್ರಿ, ಮಸ್ತ್ ಸೂಪರ್ ಆಗ್ತಿದ್ದಮ್ಮ. ಫ್ಯಾನ್ ಹಚ್ಚಿಲ್ಲ ಆಗ್ತೈತಿ. ಅವ್ರಿಗೆ ಇದೇ ಮಜ್ಜಿಗೆಗ ಅರ್ಧ ಒಂದೊಂದು ಕಪ್ಪ ಮಜ್ಜಿಗೆ ಹಾಕೊಡ್ತೀನಿ. ಇದು ನಂಗೆ ಅರ್ಧ ಗ್ಲಾಸ್ ಆಯ್ತಾ ಬರ್ರಿ ಜಮಾಯಿಸಿ. ನಿಜ ಹೇಳ್ತೀನಿ, ಸೂಪರ್ ಟೇಸ್ಟ್ ಆಗೈತಿ, ಮಸ್ತ್ ಅಂದ್ರೆ ಮಸ್ತ್ ಆಗೈತಿ. ನೀವು ಒಂದ್ಸಲ ಟ್ರೈ ಮಾಡ್ರಿ. ಮಜ್ಜಿಗೆ ಕುಡಿ, ನೀರನ್ನು ತಗೊಂಡ್ ಹೋಗು. ನೀವು ಒಂದ್ಸಲ ಟ್ರೈ ಮಾಡ್ರಿ. ಹಂಗ ಟ್ರೈ ಮಾಡಿ ಕಮೆಂಟ್ ಹಾಕಿ ಒಂದ್ಸಲ ಬಂದು ಆಫೀಸ್ದಾಗ ಹೆಂಗಾಗ್ಯದ ಅಂತ. ಒಂದ್ಸಲ ಬಂದು ಕಮೆಂಟ್ ಹಾಕ್ರಿ ಹೆಂಗಾಗೈತೆ ಅಂತ. ಸಣ್ಣ ಆಗ್ಬೇಕನ್ನೋರು ಕಂಪಲ್ಸರಿ ಡಯಟ್ ಈ ರೆಸಿಪಿನ ಟ್ರೈ ಮಾಡ್ರಿ, ಮಸ್ತ್ ಐತಿ. ಇಷ್ಟ ಆಯ್ತಾ? ನೀವು ನಿಮ್ಮ ಮಕ್ಕಳಿಗೆ ಈ ತರದ ರೆಸಿಪಿನ ಮಾಡಿಕೊಡ್ರಿ, ನಿಮ್ಗೂ ಮಾಡ್ಕೊರಿ. ನಿಮ್ಮ ಆರೋಗ್ಯಕ್ಕೂ ಒಳ್ಳೇದು, ಮಕ್ಕಳ ಆರೋಗ್ಯಕ್ಕೂ ಒಳ್ಳೇದು, ಮತ್ತೆ ಕುಟುಂಬದವ್ರ ಆರೋಗ್ಯಕ್ಕೂ ಒಳ್ಳೇದ್ರಿ. ಮಾಡಿಕೊಡ್ರಿ. ಮೊಬೈಲ್ ಮಾತಾಡೋದಿಲ್ಲ, ಅವನು ಮೊಬೈಲ್ ನೋಡ್ತಿರ್ತಾರಲ್ಲ ವಿಡಿಯೋ, ಅವ್ರು ಮಾತಾಡ್ತಾರೆ. ಈ ಸರ್ ನೀನು ವಿಡಿಯೋ ಮೊಬೈಲ್ ನೋಡ್ತಿರ್ತೀವಿ, ಆ ಮೊಬೈಲ್ ಮಾತಾಡ್ತಿರ್ತೈತೆ, ನೋಡ್ತಿರ್ತಿ, ನಗ್ತಿರ್ತಿ. ಅದೇನು ಮೊಬೈಲ್ ಆಕ್ಟ್ ಮಾಡ್ತಿರ್ತೈತೆ ಏನ? ಇದು ಟೊಮ್ಯಾಟೊ ಚಲೋ ಐತಿ. ನೋಡಿದ್ರಲ್ಲ ನನ್ನ ಸಣ್ಣ ಮಗ ಎಷ್ಟು ಚೂಟಿ ಅದನ, ತಾನು ನಂಗೆ ತಿನ್ನಿಸ್ತಾನ. ಮತ್ತು ಅವ್ರ ಅಣ್ಣಗೂ ಹೇಳ್ತಾನ ತಿನ್ನಿಸ್ ನೀನು ಮಮ್ಮಿಗೆ ಅಂಥೇಳಿ. ಅವನು ನನಗೆ ತಿನ್ಸಾನ, ನಾನು ಅವನಿಗೆ ತಿನ್ನಿಸ್ದೆ. ಇಬ್ಬರು ಎಕ್ಸ್ಚೇಂಜ್ ಮಾಡ್ಕೊಂಡೆ. ದೊಡ್ಡವನ ಅದಕ್ಕೆ ಹೇಳ್ತಾನೆ ನೀವೇನು ಬರ್ತಡೇ ಮಾಡ್ಕೊಳಕತ್ತೀರೇನು ಹಿಂಗೆ ಮಾಡಾಕ ಅಂಥೇಳಿ ಹೇಳ್ತಾನೆ. ನನ್ನ ಸಣ್ಣ ಮಗ ಭಾಳ ಚೂಟಿ, ಭಾಳ ತರಲೆ ನನ್ನ ಮಗ ಅದನ್ನು ನೋಡ್ರಿ. ಭಾರಿ ಮಸ್ತ್ ಮಜಾ ಮಾಡ್ತೀರಿ. ಮಧ್ಯಾಹ್ನದಾಗ ನಮ್ಮ ಅಕ್ಕ ಬಟ್ಟೆ ತೊಳ್ಯಾಕತ್ತಾಳ, ನಾವು ಅಷ್ಟು ಬಿಸಿ ಬಿಸಿದ ಮಾಡ್ಕೊಂಡು ಹೊಡ್ಯಾಕತ್ತೀವಿ. ಎಲ್ಲರೂ ನಾಷ್ಟ ಮಾಡ್ಕೊಂಡು ಹೋಗೋರೆಲ್ಲ ಹೋಗ್ಯಾರ ಡ್ಯೂಟಿಗೆ. ಹಂಗೆ ಹೊರಗೆ ನಮ್ಮ ಮಮ್ಮಿದ ಹೊರಗೆ ಏನೋ ಕೆಲಸ ಐತೆ ಅಂತೇಳಿ ಹೋಗ್ಯಾಳ. ಹಾಗಾಗಿ ದೊಡ್ಡವೊಂದು ಮುಗೀತಾ, ಅಮ್ಮ ಇನ್ನೊಂದು ದೋಸೆ ಬೇಕು ನಂಗೆ ಹಾಕ್ಕೊಡು ಅಂತಂದ. ಆಯ್ತಪ್ಪ ಹಾಕ್ಕೊಡ್ತೀನಿ ದಮ್ ನಾನು ಬಂದೆ ಅಂತಂದೆ. ಯಾಕಂದ್ರೆ ಅವ್ರಿಬ್ಬರಿಗೆ ಒಂದೊಂದು ಹಾಕ್ಕೊಟ್ಟಿದ್ದೆ, ನಾನು ಅಷ್ಟೇ ಜಾಸ್ತಿ ಹಾಕ್ಕೊಂಡಿದ್ದೆ. ಇನ್ನೊಂದು ದೋಸೆ ಆಗಷ್ಟು ಹಿಟ್ಟು ಐತ್ರಿ, ಅವನಿಗೆ ದೊಡ್ಡವನಿಗೆ ಹಾಕಿ ಕೊಡ್ಬೇಕು ನೋಡ್ರಿ. ಈಗ ಹಾಕಿ ಅವನಿಗೆ ದೊಡ್ಡವನಿಗೆ ಇನ್ನೊಂದು ದೋಸೆ ಹಾಕಿ ಕೊಡಾಕತ್ತೀನಿ ನೋಡ್ರಿ. ಈಗ ಒಂದು ಸ್ವಲ್ಪ ಹಿಟ್ಟೈತಿ ಅಷ್ಟೇ ಸಾಕು. ತಗೋರಿ ಮಾವಿನಕಾಯಿ ಬೇಕೇನು ತಿನ್ರಿ. ನಮ್ಮ ಗಿಡದ ಮಾವಿನಕಾಯಿ ಮಸ್ತ್ ಮಸ್ತ್ ಮಾವಿನಕಾಯಿ ಅದಾವ, ಭಾಳ ಚಲೋ ಅದಾವ. ತಿನ್ರಿ, ಮಾವಿನಕಾಯಿ ಬೇಕೇನೋ ನನ್ನ ಮಗ ತಂದ್ಕೊಟ್ಟನ. ಕುಡು ನೀನೆ, ತಗೋರಿ ಮಾವಿನಕಾಯಿ ತಿನ್ರಿ ಅಂತ ಹೇಳಿ. ಜಗ್ಲೆ ಹೇಳಿ ಕೇಳ್ಸಲ್ಲ ಅವ್ರಿಗೆ. ತಿನ್ರಿ. ನಾವೆಲ್ಲ ಶಿಸ್ತಿಗೆ ಮಸ್ತಿಗೆ ಮಾಡ್ಕೊಳ್ತೀವಿ. ನಮ್ಮ ಅಕ್ಕಗ ಇವತ್ತು ನಾಷ್ಟ ಏನೂ ಮಾಡಿಲ್ರಿ. ನಮ್ಮ ಅಕ್ಕಗ ರಾತ್ರಿ ಅನ್ನ ಕೊಟ್ಬಿಟ್ಟಿನಿ. ನಾವು ಶಿಸ್ತಿಗೆ ಮಸ್ತಿಗೆ ಮಾಡ್ಕೊಂಡು ಸುಂಬಿಚ್ಚು ನಾನು ನನ್ನ ಮಕ್ಕಳು ಮಾಡ್ಕೊಂಡು ತಿಂದ್ಬಿಟ್ಟಿವಿ ನೋಡ್ರಿ. ಮಸ್ತಿಗೆ ಮಸ್ತ್. ಚಿನ್ನ ಹೆಂಗಿತ್ತು ಟೇಸ್ಟ್ ಹೇಳ ಮಗ?
ಫುಲ್ ಅಲ್ಲಿ ಇನ್ನೊಂದು ಬೇಕಂದ್ರ ಅದಕ್ಕೆ ಅವ್ನಿಗೆ ಮಾಡ್ಕೊಡಕ್ ತಗೋಪ್ಪ. ಆಯ್ತು, ಹಿಟ್ನು ಖಾಲಿ ಐತಿನ್ ಬೇಕಂದ್ರು ಇಲ್ಲ. ರೆಡಿ ನಮ್ದೆಲ್ಲ ಹೊಟ್ಟಿ ಬರ್ತಿ ಆಯ್ತು. ನಮ್ಮ ಅಕ್ಕ ಪಾಪ, ನಮ್ಮ ಅಕ್ಕ ಕೊಡ್ಲಿಲ್ರಿ ಪಾಪ ನಮ್ಮ ಅಕ್ಕ. ಎಲ್ಲಾ ಕೆಲ್ಸ ಮುಗಿದ್ರಿ. ಮತ್ತ ಅವನಿಗೆ ಸಣ್ಣ ದೊಡ್ಡ ಇನ್ನೊಂದ್ ದೋಸೆ ಬೇಕಮ್ಮ ಅಂದ. ಹಿಟ್ನು ಹೆಂಗಿದ್ರು ಇತ್ತಲ್ರಿ, ಹಂಗಾಕಿಸಿಂದ ಮತ್ತೊಂದು ದೋಸೆ ಹಾಕಿ ಕೊಟ್ಟ್ಯಾರಿ. ಅವ ಈಗ ತಿನ್ನಕತನ. ನಮ್ದೆಲ್ಲ ಕೆಲ್ಸ ಮುಗೀತು. ನಮ್ಮ ಅಕ್ಕ ಬಟ್ಟಿ ತಕೊಂಬಂದು ನಮ್ಮ ಅತ್ತಿಯರದು ಎಲ್ಲ ಮುಂಜಾನೆ ಹೊರಗೆ ಹೋಗ್ಯಾರ. ಸ್ವಲ್ಪ ಕೆಲಸ ಐತೆ ಅಂತೇಳಿ ನಾಷ್ಟ ಮಾಡ್ಕೊಂಡು ಅವರೆಲ್ಲ ಹೋಗ್ಯಾರ. ಅವ್ರಿಗೆಲ್ಲ ಸ್ವಲ್ಪ ಮಾಡಿಕೊಟ್ಟಿದ್ದೆ, ಅವಾಗೆ ಬಿಸಿ ಬಿಸಿದೆ ಅಂತೇಳಿ ತಿಂದು ಹೋಗ್ಯಾರ. ಇಡು ಬೇಡ, ತೋರಿಸ್ಬೇಡ. ನನ್ನ ಮಗ ಚಪ್ಪಲ್ ತೋರ್ಸಕತ್ತನ್ರಿ. ಅವ್ರ ಪಪ್ಪ ಹೊಸ ಚಪ್ಪಲ್ ತೊಗೊಂಡನ, ಅದಕ್ಕೆ ತೋರ್ಸಕತ್ತನ್ರಿ ನಿಮಗೆ ತಂದು. ಅದಕ್ಕೆ ಬೇಡ ಅಂತಂದೆ. ಅವನಿಗೊಂಥರ ಖುಷಿ, ಬೇಡ ಅಂತಂದೆ. ಚಪ್ಪಲ್ ನಮ್ಮ ಅಕ್ಕಾಗ ನಾಷ್ಟ ಖಾಲಿ ಆಗಿತ್ತದ. ಹಂಗಾಕಿಸಿಂದ್ರ ನಂಗೂ ಏನಾರ ಮಾಡ್ಕೊಡು ಅಂದ್ರೆ ಈಗ ಎಲ್ಲಿ ಮತ್ ಮಾಡ್ಲಿ. ಇನ್ನ ರಾತ್ರಿ ಮಾಡಿದ್ದ ರೈಸ್ ಅದು ಇತ್ರಿ. ಮತ್ತೆ ಇನ್ನು ಸ್ವಲ್ಪ ಏನೇನ್ ತಿಂದಿ? ರಾತ್ರಿ ಮಾಡಿದ್ದ ರೈಸ್ನೇ ಬಿಸಿ ಮಾಡ್ಕೊಂಡು ನಮ್ಮ ಅಕ್ಕ ಊಟ ಮಾಡ್ಯಾಡ್ರಿ. ಆಮೇಲೆ ನಾವು ತೋರಿಸ್ದೇವಲ್ರಿ, ನಾವು ರೆಸಿಪಿ ಎಲ್ಲ ನಿಮ್ಗೆ ತೋರಿಸ್ದೇವಲ್ಲ. ನಾವು ಇದು ಮಾಡ್ಕೊಂಡು ನಾವು 3 ಮಂದಿ ತಿಂದ್ವಿ. ಆಯ್ತು, ಮನ್ಯಾಗ ಎಲ್ಲರೂ ಹೋಗ್ಯಾರ, ಡ್ಯೂಟಿಗೆ ಹೋಗ್ಯಾರ. ಆಯ್ತು, ಈಗ ನಮ್ಮ ಕೆಲಸ ಮುಗಿದು ಸದ್ಯಕ್ಕೆ 1 ತಾಸು 1.5 ತಾಸು ಫುಲ್ ರೆಸ್ಟ್. ಯಾಕಂದ್ರೆ ಮುಂಜಾನೆ 4:40ಕ್ಕೆ ಎದ್ದವ್ರು. ಈಗ ಎಷ್ಟು ಟೈಮ್ ರೂಪಕ್ಕ ದಾಮ್ರಿ ನಿಮಗೆ ತೋರಿಸ್ತೀನಿ. ಅಷ್ಟು 11:40 ಆಗ್ಯದ. 11:40 ತನಕ ಫುಲ್ ಬ್ಯುಸಿ ರೀ. 11 ಅಂದ್ರೆ 11:40 12 ಗಂಟೆನೇ ಫುಲ್ ಬ್ಯುಸಿ. ಯಾಕಂದ್ರೆ ಇಷ್ಟು ಎಲ್ಲ ರುಟೀನ್ ತೋರಿಸ್ದೇವಲ್ಲ, ಇಷ್ಟೆಲ್ಲ ರುಟೀನ್ ಇದ್ದೇ ಇರ್ತೈತಿ ನಮ್ಮ ಡೈಲಿ. ಇನ್ನೂ ಇದಕ್ಕಿಂತ ಜಾಸ್ತಿ ಇರ್ತೈತಿ. ನಾನು ನಿಮ್ಗೇನ ಪೂರ್ತಿ ಒಟ್ಟು ತೋರ್ಸೋಕ್ಕಾಗಿಲ್ಲ. ಸ್ವಲ್ಪ ಅಲ್ಲಿದಲ್ಲಿ ತೋರಿಸಿನ್ರಿ. ಇನ್ನೂ ಇದಕ್ಕಿಂತ ಜಾಸ್ತಿನೇ ಕೆಲಸ ಇರ್ತೈತಿ. ಇಲ್ಲಿ ತನ ಫುಲ್ ಕೆಲಸ ಆಗ್ತೈತಿ. ಇನ್ನು 1 ಗಂಟೆ ತನಕ ಫ್ರೀ ಇರ್ತೀವಿ. 12ರಿಂದ 1 ಗಂಟೆ ತನಕ ಫ್ರೀ. ಈಗ ಒಂದು ಸ್ವಲ್ಪ ಮಲ್ಕೋತೀವ್ರಿ, 1 ತಾಸು ಮಲ್ಕೋತೀವ್ರಿ. ಇದೇ ನಮ್ಮ ಅತ್ತಿ ಇರೋದು ಬೈತಾರ. ಅದು ಮಕ್ಕಳದು ಬಿಡ್ರಿ, ಮಕ್ಕಳದು ಬಿಡ್ರಿ. ನಸಿಕ್ನಾಗ 4:40ಕ್ಕೆ ಎದ್ದಿರ್ತೀವಿ. 1 ತಾಸು ರೆಸ್ಟ್ ಬೇಡೇನ್ರಿ ನಮಗೂ. ಮತ್ತು 4:40 1ಕ್ಕದು 1:01ವರೆಗೆ ಅದ ಎದ್ದ. ಅದಕ್ಕಿಂತ ಮುಂಚೆ ಹೇಳ್ತೀವಿ. ಎದ್ಕಿಸಿನ ಕೆಲಸ ಸ್ಟಾರ್ಟ್ ಮಾಡ್ದೇವಂದ್ರೆ ಈಗ ನಾನು ದಿನ ಬ್ಲಾಗ್ ಬೇರೆ ಎಡಿಟ್ ಮಾಡ್ಬೇಕು. ಈಗ ನಾ ವಾಯ್ಸ್ ಕೊಡ್ಬೇಕು. ಈಗ ಸದ್ಯ ಮಕ್ಕಳಕ್ಕಂತರೂ ಆಗಲ್ಲ. ನಾನು ಬ್ಲಾಗ್ ಎಡಿಟ್ ಮಾಡಿರ್ತೀನಿ, ಅದಕ್ಕೆ ವಾಯ್ಸ್ ಕೊಡೋದು ಬಾಕಿ ಐತ್ರಿ. ಇವತ್ತು ಬಿಡು ಬ್ಲಾಗ. ಇದು ಬ್ಲಾಗ ನಾಳೆ ನಾಡ್ದ ಬರ್ತೈತಿ. ಆ ಬ್ಲಾಗ ಇನ್ನೂ ರೆಡಿ ಮಾಡ್ಬೇಕು. ಅದಿಷ್ಟೆಲ್ಲ ಕೆಲಸ ಆಗೋದಕ್ಕೆ 12:30 ಆಗ್ತೈತಿ. 12:30ಯಿಂದ 1:30 ತನಕ 1 ತಾಸು ಮಕ್ಕೋತೀನಿ. 1:30ಗೆ ಎದ್ಕಿಸಿನ ಮತ್ತೆ ಅಡ್ಗೆ ಸ್ಟಾರ್ಟ್ ಮಾಡ್ತೀನಿ ರೀ. ಮತ್ತು ನಮ್ಮ ಮನೆಯವರು ಊಟಕ್ಕೆ ಬರ್ತಿದ್ರಂದ್ರೆ ಜಲ್ದಿನೇ ಫೋನ್ ಹಚ್ಚಿ ಹೇಳ್ತಾರೆ, ಹಿಂಗೆ ನಾವು ಊಟಕ್ಕೆ ಬರಾಕತ್ತೀನಿ ಜಲ್ದಿ ಮಾಡಂದ್ರೆ 1 ಗಂಟೆಗೆ ಅಡ್ಗೆ ಮಾಡಕ್ಕೆ ನಿಂದಿರ್ಬೇಕು. 12:30 1 ಗಂಟೆಗೆ ಅಡ್ಗೆ ಮಾಡಕ್ಕೆ ನಿಂದಿರ್ಬೇಕು. ಒಂದು ವೇಳೆ ನಮ್ಮ ಮನೆಯವ್ರು ಬರ್ತಿರ್ಲಿಲ್ಲ ಅಂದ್ರೆ ಆರಾಮ್ಸೆ 1:30ದಿಂದ ಸ್ಟಾರ್ಟ್ ಮಾಡಿದೆ ಅಂದ್ರೆ 3 ಗಂಟೆ ತನಕ ಅಡ್ಗೆ ಆಗ್ತೈತಿ. ಯಾಕಂದ್ರೆ ನಮ್ಮ ಮಾಮ 3 ಗಂಟೆಗೆ ಬರ್ತಾನೆ. ನಮ್ಮ ಮನೆಗೆ ಎಲ್ಲರೂ ಮಧ್ಯಾಹ್ನ ಊಟ 3 ಗಂಟೆಗೆ ಮಾಡ್ತೀವ್ರಿ. ನೋಡ್ರಿ, ನಮ್ಮ ಮನೆಯವ್ರಿಗೆ ನೆನ್ಸಿದ್ರಾಗ ನಮ್ಮ ಮನೆಯವ್ರಿಗೆ ಫೋನ್ ಹಚ್ಚಾಕತ್ತಾರ. ಆಯ್ತು ರೀ, ಇವತ್ತಿಗೆ ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ರೀ. ಮತ್ತು ನೀವು ಮುಂದಿನ ಬ್ಲಾಗ್ ಒಳಗೆ ಸಿಗುಣ್ರಿ. ಬಾಯ್.